ಹೋಗ್ಬೇಡುವ ಇವು ಎಲ್ಲಿ ಹೋದ ಅಣ್ಣ ತೈ 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 ಆಶ್ಚರ್ಯವಾಗಿ ಹೋಯ್ತು. ಯಾಕೋ ಒಮ್ಮಿಂದ ಮೇಲೆ ನನ್ನನ್ನ ಕರೆಯುವುದಕ್ಕೆ ನೀನು ಮುಂದಾದವ. ಜೊತೆಗೆ ನಿನ್ನ ಮುಖದಲ್ಲಿರುವಂತಹ ಸಂತೋಷವನ್ನ ನೋಡಿದಾಗ ಹಾಗೆ ಏನೋ ವಿಶೇಷವಾಗಿರುವಂತಹ ವಾರ್ತೆ ಇದೆ ಹೇಳುವುದನ್ನ ತಿಳಿದೆ. ಏನೋ ಒಮ್ಮಿಂದ ಮೇಲೆ ಕರೆದೆ. ನಡೆಯುತ್ತಿರುವಂತಹ ವಿದ್ಯಮಾನಗಳ ಕುರಿತಾಗಿ ನಿನಗೂ ಅಲ್ಪ ಸ್ವಲ್ಪ ತಿಳಿದಿರಬಹುದು. ನಾನಿರುವಂತಹ ಸಂದರ್ಭಕ್ಕೆ ಅಜ್ಜಯ್ಯನಾಗಿರುವಂತಹ ಕ್ರೂರ ಮಧುರಾ ನಗರಿಯಿಂದ ಬಂದ ಅವನನ್ನು ಕಂಡು ಬಹಳ ಸಂತೋಷವಾಯಿತು. ಬಂದಿರುವ ಕಾರಣ ಏನು ಅಂತ ಕೇಳಿ ತಿಳಿದಾಗ ಅಜ್ಜಯ್ಯ ಆಡಿರುವಂತಹ ಮಾತುಗಳು ಹೇಗಿರುತ್ತ ಮಧುರಾ ನಗರಿಯಲ್ಲಿ ಬಿಲ್ಲ ಹಬ್ಬದ ಉತ್ಸವವಂತೆ. ಕೇವಲ ಅಷ್ಟು ಮಾತ್ರವಲ್ಲ, ಆ ಬಿಲ್ಲ ಹಬ್ಬಕ್ಕೆ ಕಂಸನ ಮುತ್ತಿನ ಅಳಿಯಂದರಾಗಿರುವಂತಹ ಕೃಷ್ಣ ಬಲರಾಮರು ನಾವೇ ಅಲ್ಲಿಯವರಿಗಾಗಿ ಬರಬೇಕು ಎಂಬ ಹಾಗೆ ನಮ್ಮ ಮಾವನಾಗಿರುವಂತಹ ಕಂಸ ನಿರೂಪವೊಂದನ್ನು ಅಜ್ಜಯ್ಯನಾಗಿರುವಂತಹ ಅಕ್ರೂರನಲ್ಲಿ ಕೊಟ್ಟು ಇಲ್ಲಿಯವರಿಗಾಗಿ ಕಳುಹಿದ್ದಾನೆ. ಹಾಗಾಗಿಯೇ ನಿನ್ನನ್ನು ಕರೆದೆ. ಹೊರಡಬೇಕು ಅಂತಾದ್ರೆ ನಾನು ನೀನು ಜೊತೆಯಾಗಿ ಅಲ್ವಾ? ಹೌದು. ನಾವಿಬ್ಬರೇ ಹೋದ್ರೆ ಸಾಕಾಗ್ತದ? ಯಾವ ಕಾರಣಕ್ಕೂ ಇಲ್ಲ. ನೋಡಿದ್ಯಾ, ಇವರೆಲ್ಲ ಬಿಟ್ಟ ಕಣ್ಣ ಬಿಟ್ಟ ಹಾಗೆ ನೋಡ್ತಾ ಇದ್ದಾರೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿವರೆಗೆ ಪ್ರಸಂಗ ಏನಾಯ್ತು ಅರ್ಥ ಆಗ್ಲಿಲ್ಲ. ಯಾರೋ ಒಬ್ಬ ಬಂದ, ಕೃಷ್ಣನಲ್ಲಿ ಏನೋ ಮಾತನಾಡಿದ, ಕೃಷ್ಣ ಒಂದೇ ಸಮನೆ ಹಾರಿದ. ಏನಾಗುತ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಈಗ ನಾವಿಬ್ರು ಒಂದಾಗಿದ್ದೇವೆ. ಒಂದಾದಂತಹ ನಾವು ಇಲ್ಲಿಯವರೆಗಾದದ್ದನ್ನು ಮುಂದಾಗುವುದನ್ನು ಸರಿಯಾಗಿ ಅರ್ಥೈಸಬೇಕಾದದ್ದು ಕರ್ತವ್ಯ ಅಲ್ವಾ? ಅವರಿಗೆ ತಿಳಿಸ್ಕೊಡ್ಬೇಕಾದದ್ದು ನಾವಿಬ್ಬರು ಒಂದಾಗಿ ತಿಳಿಸ್ಕೊಡ್ಬೇಕು. ಕರಿವಾ ಹೇಗೆ ಕರೆಯುವ? ಹೇಗೆ ನೋಡ ಬನ್ನಿರಿ ಉಗ್ರಸೇನ ದಿನ 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 ದೈ ದೀನ ದಿನ ಸಾಲ್ ಸೌದ ದಿನ ದೈ ತೈದ ದಿನ ದೈ ತೈದ ದೇ ತದಿ ತದಿ ನೋಡ ಬನ್ನಿರಿ ಅಧಿಪತಿ ನೋಡ ಬಂದಿರಿ ನಾಡಿಗಧಿಪತಿ ಅಗನು ಮುಂದಿನು ಅಧಿಪತಿ ಅಗನು ಮುಂದಿನು ಅಧಿಪತಿ ಅಗನು ಮುಂದಿನು
ಜನಕರ ಜನನಿ ಜನಕರ ಬಂದ ಮೋಕ್ಷವು ಜನನಿಯ ಬಂದ ಮೋಕ್ಷವು ತನುಜ ಗಂಬಗೆ ಮೃತ್ಯು 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 ನೋಡ ಬಂದಿರಿ ಉಗ್ರಸೇನದು ನಾಡಿಗಧಿಪತಿ ಅಗಲು ಮುಟ್ಟಿತ್ತು ಜನನಿ ಜನಕರ ನೋಡ ಬನ್ನಿರಿ ಉಗ್ರಸೇನನು ನಾಡಿಗಧಿಪತಿ ಅಗನು ಮುತ್ತಿನ್ನು ಜನನಿ ಜನಕರ ಬಂದ ಮೋಕ್ಷವು ಮನುಜಗಂಬಗೆ ಮೃತ್ಯುದೀಕ್ಷೆಯು ಕಂಸಗೆ ಮೃತ್ಯುದೀಕ್ಷೆಯು ಮೃತ್ಯುದೀಕ್ಷೆಯು ನೋಡ ಬನ್ನಿರಿ ಉಗ್ರಸೇನನು ಓ ತಮ್ಮ ಕೃಷ್ಣ, ಓ ಅಣ್ಣ ಬಲರಾಮ, ಪ್ರತಿಯೊಬ್ಬರನ್ನು ನಾವು ಕರೆಯಬೇಕು. ಪ್ರತಿಯೊಬ್ಬರಿಗೂ ವಿಚಾರ ಏನು ಹೇಳುವುದನ್ನು ತಿಳಿಸಬೇಕು, ಅರ್ಥ ಆಗಬೇಕು. ನಾವು ಹೊರಟದ್ದು ಯಾಕೆ ಯಾಕೆ ಹಾಗೆ ಹೋಗಿ ಬರುವುದಕ್ಕ ಅಲ್ವೇ ಅಲ್ವೇ ಅಲ್ಲ, ಹೊರಟದ್ದು ಆಟಕ್ಕೆ. ಹೇಗೋ ನಮ್ಮ ಆಟ ಒಂದೇ ಒಂದು ಆಟ, ಅಪರೂಪದ ಆಟ, ಕಂಸೋದಯ ಆಟ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಒಮ್ಮೆಲೆ ಮರ್ತ್ರ ಮತ್ತೆ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಒಂದೇ ಒಂದು ಆಟ, ಕಂಸವದಯ ಆಟ. ರಸಿಕರಿಗೆ ರಸದೂಟ. ನಿಜವಾಗಿಯೂ ಹೌದು. ಕಾರಣ ಉಂಟೇ ಉಂಟು. ದುಷ್ಟನಾಗಿರುವಂತಹ ಭಾವನನ್ನ ಕೊಂದು ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸಂತೋಷವನ್ನು ಒದಗಿಸಿಕೊಡುವಂತಹ ಸಂದರ್ಭ. ಈ ಸುಸಂದರ್ಭವನ್ನ ನಿಮ್ಮದಾಗಿಸಿಕೊಳ್ಳಬೇಕು ಅಂತಾದ್ರೆ ನೀವು ನಮ್ಮ ಜೊತೆಗೆ ಬರಲೇಬೇಕು. ಸೆರೆಯಲ್ಲಿರುವಂತಹ ಅಜ್ಜ ಉಗ್ರಸೇನ ಬಂದ ಮೋಕ್ಷ ಅನ್ನುವಂಥದ್ದಾಗ್ತದೆ. ಜೊತೆಗೆ ತಂದೆ ತಾಯಂದಿರು ಅಲ್ಲೇ ಇದ್ದಾರಲ್ಲ, ವಸುದೇವ ದೇವಕಿ ಅವರ ಬಂದ ಮೋಕ್ಷವೂ ಆಗ್ತದೆ. ಆ ಸುಸಂದರ್ಭವನ್ನ ನೋಡುವುದಕ್ಕಾಗಿ ಸವಿಯುವುದಕ್ಕಾಗಿ ಬನ್ನಿ 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 ನೀವೆಲ್ಲ ಬನ್ನಿ 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 ಹೇಳಿ, ಬನ್ನಿ ಹೇಳಿ. ಹೋಗುವ. ಮುಂದೆ ಬಾ. ಏನಾಯ್ತಾ? ನಾವೇನು ಉತ್ಸುಕತೆಯಿಂದಲಾಗಿ ಹೌದು. ಇವರನ್ನೆಲ್ಲ ಕರೆಯುವುದಕ್ಕೆ ಮುಂದಾದದ್ದು ಹೌದು. ಆದ್ರೆ ನೀನೇ ಹೇಳಿದೆಯಲ್ಲ ತಮ್ಮ, ಏನು? ಇಲ್ಲಿವರೆಗಾಗಿ ನಿರೂಪವನ್ನ ಹೊತ್ತು ಬಂದವ ಅಜ್ಜ ಕ್ರೂರ ಬಂದಂತ ಅವ ಆಡಿದ ಮಾತೇನು? ಏನು? ಬರೇ ಬಿಲ್ಲ ಹಬ್ಬಕ್ಕೆ ಕೃಷ್ಣ ಬಲರಾಮರಿ ಇರುವರು ಮಾತ್ರ ಬರಬೇಕು.
ಅವನನ್ನು ಕೊಲ್ಲಬೇಕು ಅನ್ನುವಂತ ಯೋಚನೆ ಒಂದೇ ಆಗಿತ್ತೋ ಇಲ್ವೋ ಹಾ. ಅಜ್ಜ ಹೇಳಿರುವ ಮಾತನ್ನೇ ಮರೆತು ಬಿಟ್ಟೆ ನಾನು. ಹಾಗಾಗಿ ಇವರನ್ನೆಲ್ಲ ಈಗ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಕರೆದುಕೊಂಡು ಹೋಗುವುದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಹಾಗಂತ ಇವರನ್ನು ಇಲ್ಲೇ ಇರಿಸುವುದಾ? ಅಲ್ಲ, ಇವರೊಂದು ಕಾಲಕ್ಕೆ ಮಧುರಾನಗರಿಗೆ ಬರಲೇಬೇಕು. ಯಾವಾಗ ದುಷ್ಟನಾಗಿರುವಂತ ಮಾವನನ್ನ ಕೊಂದು ಅಲ್ಲಿಯ ಪಟ್ಟವನ್ನ ಅಜ್ಜನಾಗಿರುವಂತ ಉಗ್ರಸೇನರಿಗೆ ಕಟ್ಟುವಂತಹ ವೇಳೆಗೆ ಆ ಪಟ್ಟವಂದ ಮಹೋತ್ಸವದ ಸುಸಂದರ್ಭಕ್ಕೆ ಇವರೆಲ್ಲ ಅಲ್ಲಿವರೆಗಾಗಿ ಬಂದು ಆ ಸಂತಸದಲ್ಲಿ ಪಾಲ್ಗೊಳ್ಳಬೇಕು. ಯಾವಾಗ ನಮಗೆ ಕಷ್ಟವಾಗಿ ಬಂದಿತ್ತು ಇವರ ಈ ಕಷ್ಟ ಎಂದು ತಿಳಿದು ನಮಗಾಗಿ ಸ್ಪಂದಿಸಿದಂತಹ ಹೃದಯಗಳಿಗೂ ಕಷ್ಟದಲ್ಲಿ ಜೊತೆ ಇರುವಂತಹ ಇವರನ್ನ ಎಂದು ನಾವು ಮರೀಲಿಕ್ಕಾಗುವುದಿಲ್ಲ. ಸುಖ ಬಂದಾಗ ಮರೆಯಬಹುದಾ? ಹಾಗಾಗಿ ಇಲ್ಲಿಯವರೆಗಾಗಿ ಕಷ್ಟ ದಿನಗಳನ್ನ ಕಷ್ಟದ ಬದುಕನ್ನ ಬದುಕಿದಂತಹ ಇವರಿಗೆ ಮುಂದೆ ಸುಖದ ಬದುಕು ಸಂತೋಷದ ಕ್ಷಣಗಳನ್ನು ಅನುಭವಿಸುವುದಕ್ಕೆ ಬೇಕಾಗಿ ನೀವು ಕಂಸವದೆಗೆ ಬರುವುದಲ್ಲ. ಆ ನಂತರದಲ್ಲಿ ಮರು ಪಟ್ಟಾಭಿಷೇಕ ಆಗುವಾಗ ಇವರೆಲ್ಲ ಬರಬೇಕು. ಅಲ್ಲ, ಅವರೆಲ್ಲ ಹೋಗ್ಬೇಕು, ನಾವು ಹೋಗ್ಬೇಕು. ನಾವು ಹೋಗ್ಬೇಕು. ಹೌದು, ಸಿದ್ಧತೆ ಬೇಕಾ ಬೇಡವಾ? ಸಿದ್ಧತೆಗಳ ಸಾಮಾನ್ಯತ ಏನು? ದದಿಯ ಬಾಂಡವ ಶಕಟದೊಳಗೆ ದದಿಯ ಬಾಂಡವ ಶಕಟದೊಳಗೆ ಉದಯ ಕಾಲದಿ ತುಂಬಿಸಿ ಉದಯ ಕಾಲದಿ ತುಂಬಿಸಿ ಮುದದಿ ಗೆಳೆಯರ ಸಹಿತ ಹೋಗುವ ಮಧುರೆಗೆಂದ ಮುದದಿ ಗೆಳೆಯರ ಸಹಿತ ಹೋಗುವ ಮಧುರೆಗೆಂದ ಮುದದಿ ಗೆಳೆಯರ ಸಹಿತ ಹೋಗುವ ಮಧುರೆಗೆ ಅಣ್ಣಯ್ಯ, ಹೋಗುವುದು. ಹೌದು ಹೌದು. ಹೋಗುದಿದ್ರೆ ಸ್ಥಳ ಯಾವುದು? ಯಾವುದು? ಅದು ಮಾವನ ಗ್ರಹ ಹೌದಾದ್ರೂ ನಮ್ಮ ಪಾಲಿಗೆ ವೈರಿಯ ಗ್ರಹ. ಅವನ ಮನೆಯಲ್ಲಿ ನಾವು ಉಣ್ಣುವಂತಿಲ್ಲ. ಉತ್ಪನ್ನವನ್ನು ನಾವು ಸೇರಿಸುವಂತಾದ್ರೆ ಅವನ ಋಣಕ್ಕೆ ನಾವು ಕಟ್ಟು ಬಿದ್ದಾಗ ಆಗುತ್ತೆ. ಆಗ ಕೊಲ್ಲುವುದಕ್ಕ ಸಾಧ್ಯವಾದೀತು ಅಲ್ವಾ? ಆ ಕಾರಣಕ್ಕಾಗಿ ಸರಿಯಾದಂತಹ ಆಲೋಚನೆ ಮಾಡಬೇಕು, ಸಿದ್ಧತೆಗಳನ್ನು ಮಾಡಬೇಕು. ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳನ್ನೆಲ್ಲ ಈಗಾಗಲೇ ವಿಶೇಷವಾಗಿರುವಂತಹ ಬಂಡಿಯಲ್ಲಿ ತುಂಬಿಸಿದ್ದಾಯ್ತು ನಾನು. ಹೌದಾ? ಹೌದಾ? ಆದ್ರೆ ಒಂದು ಏನ? ಎಲ್ಲವನ್ನ ನೀನು ತುಂಬಿಸಬಹುದು. ಆದ್ರೆ ಮರೆಯದೆ ಒಂದು 2 ಚೀಲ ಅವಲಕ್ಕಿ ಹೆಚ್ಚು ತುಂಬಿಸ್ಬೇಕು ನೀನು. 4 ಅವಲಕ್ಕಿ ಗಂಟೆ ಈಗಾಗಲೇ ತುಂಬಿಸಿ ಆಗಿದೆ ನಾನು. ಅಷ್ಟೇ ಅಲ್ಲ, ಒಂದ್ ಸ್ವಲ್ಪ ತಂಪು ಪಾನೀಯ ಏನಿದ್ರು ಸೇರ್ಸ. ಹೌದು, ಇನ್ನು ಅದರ ಅವಶ್ಯಕತೆ ಹೆಚ್ಚಿದ್ದದ್ದು. ಹಾಗಾಗಿ ತಡ ಮಾಡುವುದಲ್ಲ, ಇಲ್ಲೇ ನಿಲ್ಲುವುದಲ್ಲ, ಗಣ್ಯರನ್ನು ಕೂಡಿಕೊಂಡು ಆದಷ್ಟು ಬೇಗ ಸಾಗೋಣ. ಹೇಳಿ.